ಸಂತಿ ಮಾಡ್ಕೊಂಡ್ ಬಾ ಅಂದ್ರ ಓ ಅಪ್ಪಾಜಿ ಪಪ್ಪಾಜಿ ಬೋಲ್ ಪಪ್ಪಾಜಿ ಆ ತಾಂಬೂರ ಚರ್ಗಿ ಅಂತ ತೆರಿ ಮಾಡ್ಕೊಂಡ್ ಅವ್ನ ಕೂಡ ಹಾಡಿ ಕುಣಿಯಾತಿದೆ ನಿನ್ನ ಅವನು ಏನ ಏನಾರ ಮಾಡಿನ ಏನಾರ ಮಾಡಿನ ಇವ ನೋಡಿ ಇವನ ಮಾಡನಿಲ್ಲ ಅಪ್ಪನ ಕುಂಡಿಲ್ಪ ಸಾಕತ್ತೇನ ಅಪ್ಪ ನೀ ಸುಮ್ಮ ಈ ಕಡೆಯಿಂದ ಆ ಕಡೆ ಹೊಂಟಿದ್ನ್ಯಾ ಬಾಂಧ ನಿನಗೆ ಬಂದು ನೋಡಿದ್ವು ಏ ಅಜ್ಜ ಏ ಮಗನ ರೆಡಿಯಾಗಿ ಬಂದನ ಹಾಕ್ಲಕ್ ನಿನ್ನ ಗಜ್ಜೆಗ ಅಜ್ಜ ನೀವು ಎಷ್ಟು ಶಾನೆ ಆಗ್ಬೇಕಾದ್ರ ನಿಮ್ಮ ಸಾಲಿ ಏನೇನು ಮುಗ್ದೈತಿ ಅದನ್ನ ಲೇ ಬರ್ಕೋರು ಮಗನ ಒಂದ್ ಉದ್ದ ಹಳ್ಯಾಗ ಈ ಕಡೆ ಎಟ್ ಕೇಳಿ ಕಡೆ ಆ ಕಡೆ ಹೋಗಿ ಸಂಧ್ಯಾಗ ತಡಿಯಪ್ಪ ನೀ ಬರ್ಕೊಂದಲ್ಲ ಬಾ ಹರ್ಕೊಳಕತ್ತಾನ ಹಾಳಿನ ತಡ್ಕೋ ನೋಡು ಒಂದನೇ ಹಿಡದ ನಾಲ್ಕನೇ ತಕ ಇಲ್ಲಿ ಮಗ್ಗಲ್ ಕುಡ್ದು ಸಾಲಿತ್ ಗೊತ್ತಾನೆ ಇಲ್ಲಿ ಈಚೆ ಕಡೆ ಹೌದು ಅಲ್ಲಿ ಮುಗದೈತೆ ಐದನೇ ಹಿಡ್ಕೊಂಡು ಏಳನೇ ತಕ ಇಲ್ಲಿ ಸಾಲಿ ಹಳಿ ಸಾಲಿ ಮ್ಯಾಟ್ರಿಕ್ ಫೇಲ್ ಆಗಿ ಮ್ಯಾಟ್ರಿಕ್ ಹೀರೋ ಅನಿಸ್ಕೊಂಡ ನಮ್ಮ ಚಂದ್ರೇಗೌಡರ ಕೈಯಾಗ ಬಲಗೈ ಬಂಟಾಗಿ ಕೆಲಸ ಮಾಡಕತ್ ನೋಡು ಬಾಂಡ್ಲಿ ಈ ನಿನ್ನ ಸಾಲಿ ಹೊಡ್ತಕ್ ಸಿಕ್ಕಿವ್ ನಾವು ನಾನು ಹುಡುಗಾರ ಸಡ್ಲಾಗಿ ಹೋತ್ಲ ಅಲ್ಲ ಬರೇ ಕಾರ್ಬಾರಿ ಆಗಿ ಹಿಂಗದಿ ಏನ್ರಿ ಸಾವಿರ ಹಳ್ಳಿ ಸರ್ದಾರ್ ಆಗಿದ್ರೆ ಹೆಂಗ ಇರ್ತಿದ್ದಿ ಅಲ್ಲೋ ಕ್ಯಾಟ್ ಗುಂಡಗಲ್ ಮಡ್ಯಾಗದಿ ಮಗನ ಕುಡಿಯಾಕ ಒಂದ್ ಗುಡ್ ನೀರ್ ಸಿಗಂಗಲ್ಲ ಎಟ್ಟು ಮಾತಾಡತಿದ್ವು ಅಪ್ಪ ಅಪ್ಪ ಇವ್ ಜೊತೆ ನಾನು ಸಾವುಕಾರ ಮನೆ ಕೆಲ್ಸಕ್ಕೆ ಹೋಗಿನಾ ಮಗಳ ಸಾಡ್ಲ ಬಿಟ್ರಿ ಅಲ್ಲಿ ಹೆಗಲ ಮೇಲೆ ಬರ್ತಾನ ನಾನು ಚಿಂತೆ ನನಗ ಮಗಳ ಈ ಕಡೆ ಅಪ್ಪಾಜಿ ಬೀಸದ ನಾವು ಬಾರ್ಕೋಲ್ ಕುಡಿ ಅಲ್ಲ ನಿನ್ನ ಕೈ ಚೀಲ ಏನೈತಿ ಗಟ್ಟಿಮುಟ್ಟಿ ಇಟ್ಕೋ ಅಲ್ಲ ಐತಪ್ಪ ಅಲ್ಲಿ ಮಗಲ್ ಹಲೋ ಅಲ್ಲೈತಿ ದಯವಿಟ್ಟು ಇಲ್ಲಿ ನಿಂತವ್ರು ಎಲ್ಲಾರು ಕೊಡ್ಬೇಕ್ರಿ ಮುಟ್ಟಿದ್ರ ಮೇಲೆ ಹೋಗುತ್ತೋ ಇದು ಯವ್ವ ನಿನ್ನ ಕೈ ಚೀಲ ಗಟ್ಟಿಮುಟ್ಟಿ ಇಟ್ಕೋ ಐತಲ್ಲ ಗಟ್ಟ ಐತಿ ಮತ್ತೆ ನಿನ್ನ ಕೈ ಚೀಲ ಏನೈತಿ ಎಲ್ಲೈತಿ ಅಲ್ಲಿ 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 ನನ್ನ ಕೈ ಚೀಲ ಮತ್ತೆ ಯಾಕ ಕೈ ಚೀಲ ಅದು ಮಣ್ಣು ತಿನ್ನಂಗಾಗೈತ್ಲಿ ಅದ ಅದೇನೈತಪ್ಪ ಗಟ್ಟಿ ಮುಟ್ಟಿ ಐತಿ ನೀನ್ ಅವನ ಏನ ಮಗಂದ ಕಣ್ಣು ಬಿದ್ದಂಗ ಕಾಣತತ್ತೆ ಹೊಡಿ ನೀ ಮೊದಲ ಗಾಡಿ ಇಲ್ಲಿದ ಮನಿ ಕಡೆ ನಡಿಯಲಿ ಏಯ್ ಜಿಂಕ ಬರ್ಲಾ ಮಮ್ಮ ಒಳ್ಳೆ ಬರುವಾಗ ಇದನ್ನ ಕಳೆದು ಪ್ಯಾಂಟ್ ಹಾಕೊಂಬರ ಗಾವಾಗ ಹೊಲ್ದು ಡ್ಯಾನ್ಸ್ ಮಾಡಕ ಸಾಕ ಬರೇ ಕಾಲಾಗ ಬರುತ್ತ ಬರ್ಲಾ ಕುತ್ ಬೋಲ ಹಮ್ ಬಹುತ್ ವಾಲ ಹೋಗಲಿ ಕಾರ್ಬಾರಿ ಹೋಗು ನೀ ನನ್ನ ಮುಂದ ನಡೆಸಿ ಆ ವ್ಯಾಪಾರಿ ಇಂದ ರಾತ್ರಿ ನಿನ್ನ ಮಗಳ ಕೈ ಹಿಡಿದು ಹಾಕ್ತಿರ್ಲಿ ನಾ ಮದರಂಗಿ ಬದಲ ಹಚ್ಕೊಂಡೋದ ಮನಸ್ಸಿನ ರಥ ನಂದ ಎಲ್ಲರೂ ಇರು ನೀ ಎಲ್ಲರೂ ಇರು ನೀ ಇರಬೇಕು ಬಟ್ಟರೆ ಚಂದ ಮದರಂಗಿ ಬದಲ ಹಚ್ಕೊಂಡೋದ ಸರದಾರ ಬಂದ ನೋಡು ವೀರ ವೀರ ಸಾವಿರ ಹಳ್ಳಿಯ ಸರದಾರ ಬಂದ ನೋಡು ವೀರ ವೀರ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಇತ್ತೋ ನಮನೆ ಕನಸು ಕೊಟ್ಟು ನಮನೆ ಆಸೆ ಇತ್ತೋ ನಮನೆ ಕನಸು ಕೊಟ್ಟು ನಮನೆ ಒಂದೇ ಮನೆಯಲ್ಲಿ ವೇದ ಭಾವ ಇತ್ತೋ ನಮನೆ
ಅವ ಜಾನನೋ ಅವನು ಬಲು ಜಾನನೋ ಆಟ ಬುಡಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ದಿನ್ನ ತಗ ದಿನ್ನ ತಗ ದಿನ್ನ ತಗ ದಿನ್ನ ಹುಟ್ಟಿದ ಮೇಲೆ ಸಾವಿರಲೇಬೇಕು ತಿಳಿದಿದ್ದರೂ ನೀನು ಬದುಕಬೇಕು ಯಾಕಿ ಭಿಕ್ಷೆ ಈ ರಂಗ ಮಂಚ ಇದು ನಿನ್ನ ಭಿಕ್ಷೆ ಈ ಜನರ ಸಿದ್ದರಾಮ ನಾನೇ ಸಿದ್ದರಾಮನೆಂದು ಹದ್ದು ಮೀರಿ ನನಗೆ ವಿರುದ್ಧವಾಗಿ ನಡೆದು ಪ್ರಬುದ್ಧ ರೈತ ಸರ್ಕಾರಕ್ಕೆ ಸವಾಲ್ ಹಾಕಿ ನಾನೇ ಉತ್ತಮ ರೈತನೆಂದು ತಲೆ ಎತ್ತಿ ಬಾಳುವ ಆ ನಿನ್ನ ತಲೆ ಕತ್ತರಿಸಿ ಹಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಸಿದ್ದರಾಮ್ ನಿನ್ನ ಸತ್ತನ್ನು ಅಡಗಿಸಬೇಕಾದರೆ ಮೊದಲು ನಾನು ನಿನ್ನ ಚರಿತ್ರೆಯನ್ನು ಓದಲೇಬೇಕು. ನನ್ನ ಎಲೆಕ್ಷನ್ ನಲ್ಲಿ ನನ್ನ ಓಟು ಬ್ಯಾಂಕ್ ಅನ್ನೇ ಲೂಟಿ ಮಾಡಿ ನನಗೆ ಕಡು ವೈರಿಯಾಗಿ ಕಾಣಿಸಿಕೊಂಡ ನಿನ್ನ ತಮ್ಮನನ್ನು ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ಕೆರೆಸಿ ನೋಡುತ್ತಿರುವ ನಿನ್ನ ಕಣ್ಣಿಗೆ ರಕ್ತ ಕನ್ನಡಿ ಹಾಕಿ ನನಗಾಗಿ ಮುನ್ನಡೆದು ಓಡಿ ಬರುತ್ತಿರುವ ನಿಮ್ಮ ಮುಂಗಾಲಿಗೆ ಗುಂಡು ಹಾಕಿ ನಾನು ಗಂಡುಗಲಿ ರಾಜಕಾರಣಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಎಂಎಲ್ಎ ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ. ಏ ಕಾರ್ಬಾರಿ, ಹೇಳ್ರಿ ದಣ್ಯಾರ, ಏನ್ ಮಾಡಕತ್ತಿಲ್ಲ? ಈ ತಿಂಗಳು ಬಡ್ಡಿ ಗಂಟ ಜಮಾ ತಗೊಳತ್ತ ನೋಡ್ರಿ. ಅದೆಲ್ಲ ಇರ್ಲಿ, ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣ ಬಂತು ಮೊದಲು ಅದನ್ನ ಹೇಳು. ಎಲ್ಲಾ ಇಲಾಖೆಯವ್ರು ಬಂದಾರ, ಆದ್ರ ಪೊಲೀಸ್ ಇಲಾಖೆಯವ್ರ ಪೆಂಡಿಂಗ್ ಉಳ್ದತ್ ನೋಡ್ರಿ. ಏ ಕಾರ್ಬಾರಿ, ತೀರ್ಕೋಬೇಡ್ರಿ. ಯಾವ್ಲೇ ಅವನು ಇನ್ಸ್ಪೆಕ್ಟ್ರು? ಆ ಕತ್ತೆವಾಲ ಕಿರಣ್ ಕುಮಾರ್ ಅಂತ ನೋಡ್ರಿ ಅವ. ಲೇ ಕರಿಯಾ, ಏನಂತ ಹೇಳಿ ಗೌಡ್ರೆ? ಈ ನಗರ ವಲಯದಲ್ಲಿ ನನಗೆ ಮಿಗಿಲಾಗಿ ಕಾರ್ಯನಿರ್ವಹಿಸುತ್ತಿರುವ ಸತ್ಯವಾದ ಇನ್ಸ್ಪೆಕ್ಟರ್ ಯಾರು? ಅವನಿಗೆ ಬರ್ಲಿಕ್ಕೆ ಹೇಳು. ಆಯ್ತು ಗೌಡ್ರೆ, ಇಡೀ ಕರ್ನಾಟಕಕ್ಕೆ ರೈತ ಕಣ್ಣನಾಗಿ ಬದುಕುತ್ತಿರುವ ನಿಮ್ಮ ದರ್ಪಕ್ಕೆ ಕೆಲಸ ಮಾಡುತ್ತಿರುವ ಕೋತ್ವಾಲ್ ಇನ್ಸ್ಪೆಕ್ಟರ್ ಅನ್ನು ಕರೆತರುವುದು ಅಷ್ಟೇ ಯಾಕೆ ಗೌಡ್ರೆ? ಈ ಬಹದ್ದೂರ್ ಕರಿಯ ಹೋದರೆ ಸಾಕು, ತಂದು ಇಡುತ್ತಾನೆ ಹಣದ ಸೂಟ್ ಕೇಸ್ ಅನ್ನು. ಸಾಧ್ಯವಿಲ್ಲ ಕರಿಯ, ದಿನಗಳು ಉರುಳಿದಂತೆ ಕಾಲ ಬದಲಾಗುತ್ತದೆ. ಅಂದರೆ ಅದು ಆ ಇನ್ಸ್ಪೆಕ್ಟರ್ ತಪ್ಪಲ್ಲ, ಜಡ್ಪಿ ಇಂಜಿನಿಯರ್ ಯಶವಂತನ ತಪ್ಪು. ಆತನಿಗೂ ಇವನಿಗೂ ಏನೋ ಸಂಬಂಧ ಇದೆ. ಅವರೆಲ್ಲ ಆ ಬಲಭೀಮನ ಪಾರ್ಟಿ ಜನ, ಆಡಳಿತ ಪಕ್ಷದವರೇ ನಮ್ಮ ಜನ ಅಂತ ಆ ಮೂವರು ಕೂಡಿಕೊಂಡು ನಿಮ್ಮ ಕತೆ ಮುಗಿಸ್ಬೇಕಂತ ಹೊರಟಿದ್ದಾರೆ. ನರೇಂದ್ರ, ಈ ಮಾತು ಸತ್ಯವೇ? ಅಷ್ಟೇ ಅಲ್ಲ, ನಿಮ್ಮ ಎಂಎಲ್ಎ ಫಂಡಿನಲ್ಲಿ ನಾನು ಕಟ್ಟಿಸ್ತಾ ಇರೋ ಸಭಾಭವನ ಮಾಡೋದಿಲ್ಲ ಅಂತ ಯಶವಂತ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ನರೇಂದ್ರ, ಇದ್ಯಾವ ಆಶ್ಚರ್ಯದ ಸಂಗತಿ ಹೇಳುತ್ತಿರುವೆ? ಈ ಅಮನಿಗೆ ಯಮನಾಗಿ ನಿಂತಿರುವ ಈ ಹೆಬ್ಬುಲಿ ಚಂದ್ರೇಗೌಡನಿಗೆ ಒಂದು ಕುರಿಮರಿ ಸವಾಲ್ ಹಾಕುವುದಾ? ಅದು ಈಗ ಕುರಿಮರಿ ಅಲ್ಲ, ಸಿಂಹದ ಮರಿ. ಕಾರ್ಭಾರಿ, ಹೇಳ್ರಿ ದಣ್ಯಾರ, ಈ ಟೈಗರ್ ಪಾಟೀಲ್ಗೆ
ಸಿಂಹದ ಮರಿಯಾಗಿ ಕಾಣಿಸಿಕೊಂಡ ಆ ಯಶವಂತ ಬಲಭೀಮ ಎಲ್ಲೇ ಇದ್ದರು ಅವರನ್ನು ಎಳೆದು ತಂದು ನನ್ನ ಪಾದಕ್ಕೆ ಹಾಕು. ಆವಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆಯ್ತು ಗೌಡ್ರೆ, ಈಗಲೇ ನಿಮ್ಮ ಅಪ್ಪಣೆ ಆದರೆ ಸಾಕು. ನಿಮ್ಮ ಕಾಲಡಿಯ ಧೂಳಾಗಿ ಬದುಕಬೇಕಿದ್ದ ಅವರಿಬ್ಬರನ್ನು ಎಡೆಮುರಿ ಗಡ್ಡಿ ತಂದು ನಿಮ್ಮ ಕಾಲಡಿಗೆ ಹಾಕುತ್ತೇನೆ. ಏ ಕಾರ್ಬಾರಿ, ಆ ಯಶವಂತ್ ಜೀವಂತವಾಗಿರುವವರೆಗೂ ನನ್ನ ಕಾಲಡಿಯಾಳಾಗಿ ಬಿದ್ದಿರಬೇಕು. ಹಾಗೆ ಹಾಕುವುದಕ್ಕೊಂದು ಪ್ಲಾನು. ಕಾಮಿಲಿ ಕಾಂಚನ ಮಾಂಸವನ್ನ ಏರಿ ನಿಮ್ಮ ದರ್ಬ ತೋರಿಸ್ರಿ. ಇಡೀ ನಾಗರ ಹಾವಿನಂಗ ಎಡಕ್ಕೆ ಎತ್ತರಿಸಿ ಯಾವ ಬರ್ತಾನ್ರಿ ಗೊಂಡನ ಹರ್ಸೋಣ್ರಿ. ಅಂದಾಗ ಸಮಾಜ ಬರುದ್ರಿ ಬುದ್ಧಿ. ಹೌದು ಕಾರ್ಬಾರಿ, ಹೌದು. ಮದವೇರಿದ ಮದ್ದಾನೆಗೆ ಅಂಕುಶವೇ ಮದ್ದು. ನಮಸ್ಕಾರ ಶಾಸಕರಿಗೆ, ನಮಸ್ಕಾರ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಹೇಳಿ ಕಳುಹಿಸಿದಾಕ್ಷಣ ಬಂದು ಭೇಟಿಯಾಗಬಾರ್ದೆಂದರೆ ಎಷ್ಟೋ ಸೊಕ್ಕಿರಬೇಕು ನಿನಗೆ. ಸೊಕ್ಕಿನ ವಿಷಯ ಇದರಲ್ಲಿ ಏನಿದೆ ಗೌಡ್ರೆ? ಮುಚ್ಚೋ ಬಾಯಿ. ಅವಳಿ ನಗರದಲ್ಲೊಂದು ಸಭಾಭವನ ಕಟ್ಟುತ್ತಿರುವ ಈ ನರೇಂದ್ರನಿಗೆ ಎಲ್ಲ ಹಾಕುವುದಿಲ್ಲ ಅಂತಲ್ಲ ಕಾರಣ. 80 ಫೂಟಿನಲ್ಲಿ ಕಟ್ಟಿಸಬೇಕಿದ್ದ ಆ ನಿಮ್ಮ ಬಿಲ್ಡಿಂಗ್ ಕೇವಲ ನೀವು 40 ಫೂಟಿನಲ್ಲಿ ಕಟ್ಟಿಸಿ ಭೂಮಿಯಿಂದ 3 ಫೂಟ್ ಸ್ಟೀಲ್ ಬೆಡ್ ಹಾಕದೆ ಮಣ್ಣಿನಿಂದ ಕಟ್ಟಿದ ಆ ಕಟ್ಟಡಕ್ಕೆ ಬಿಲ್ ಪಾಸ್ ಮಾಡು ಅಂದ್ರೆ ಯಾರು ಮಾಡ್ತಾರೆ ಗೌಡ್ರೆ? ಯಶವಂತ್, ಈ ಭಾಗದ ಒಬ್ಬ ಶಾಸಕ ಹೇಳಿದರಾಯ್ತು, ಮಾಡಬೇಕು, ಮಾಡ್ತಾನೆ ಇರಬೇಕು. ಕಾನೂನು ಬಾಹಿರವಾಗಿದ್ದ ಆ ಕೆಲಸ ನೀವೇಕೆ ಆ ನಿಮ್ಮ ಸಿಎಂ ಹೇಳಿದ್ರು ಮಾಡಲಾರೆ? ಯಶವಂತ್, ಈ ಭಾಗದ ಒಬ್ಬ ಶಾಸಕ ಹೇಳಿದರಾಯ್ತು, ಸುಮ್ಮನೆ ಮಾಡ್ತಾ ಇರ್ಬೇಕು ಅಷ್ಟೇ. ಕರ್ತವ್ಯ ನಿಷ್ಠೆಯಲ್ಲೂ ಕೂಡ ಅಷ್ಟೇ. ಈ ಯಶವಂತ್ ನಿಮ್ಮಂತಹ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಗಳನ್ನು ನಾನು ಎಷ್ಟೋ ನೋಡಿದ್ದೇನೆ. ನೀನು ಅಷ್ಟೇ. ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟತನದಿಂದ ಸಾಗುವ ಅಧಿಕಾರಿ ತಾಳು. ಏಯ್, ಯಾರಿಲ್ಲಿ? ಕಟ್ಟಿ ಹಾಕರಲೇ ಇವನನ್ನು. ಕಾರ್ಬಾರಿ, ತೆಗೆದುಕೊಡು ನನ್ನ ಚಾಟಿಯನ್ನು. ಈ ನಿಮ್ಮ ಚಾಟಿ ಏಟಿಗೆ ಹೆದರಿ ಸರ್ಕಾರದ ಕಣ್ಣಿಗೆ ಮಣ್ಣು ಹಾಕುವಂತ ಭ್ರಷ್ಟ ಅಧಿಕಾರಿ ನಾನಲ್ಲಲೇ. ಯಶವಂತ್, ನೀನಾಗದಿದ್ದರೆ ಸಹಿಸಿಕೋ ಮಗನೇ. ಪ್ರಾಣಕ್ಕಾಗಿ ಹೆದರಿ ಮಾನವನ್ನೇ ಮಾಡಿಕೊಳ್ಳುವನಲ್ಲ ಈ ಯಶವಂತ್. ಮಾವ ಒಪ್ಪದಿದ್ದರೆ ಬಂದೂಕು ಎತ್ತಿ ಕೊಲ್ಲು ಈತನನ್ನು. ಪ್ರಾಣಕ್ಕಾಗಿ ಹೆದರಿ ಮಾನವನ್ನೇ ಮಾರಿಕೊಳ್ಳುವಲ್ಲ ಈ ಯಶವಂತ್. ನೀನಾಗದಿದ್ದರೆ ಸಹಿಸಿಕೋ ಮಗನೇ. ಯಶವಂತ್, ನೀನಾಗದಿದ್ದರೆ ಸಹಿಸಿಕೋ ಮಗನೇ. ಬಂದೂಕಿನ ಗುರಿ ತಪ್ಪಿಸಿ ನಿಲ್ಲೋ ಆರಾಮ್ಕೋರ್. ಏನೋ ಸೌಕಾರ, ನಿನ್ನಲ್ಲಿ ಬಂದುತ್ತಿದೆ ಅಂತ ಈ ಬಡ ಪ್ರಾಣಿನ ಕೊಲ್ಲಕತ್ಯ. ನಿನ್ನ ಗುಂಡಿಗೆ ಸಿಡಿಗುಂಡಾಗಿ ಈ ಗಂಡುಗಡಲಿ ಸದಾ ಎತ್ತಿನಂತೆ ಮಾತ್ರ ಮರೆಯಬೇಡ. ಏನೋ ಚಂದ್ರೇಗೌಡ, ಈ ನಗರಕ್ಕೆ ನಾನೇ ಚಕ್ರವರ್ತಿ ಎಂದು ಇಂಥವ್ರನ್ನ ಕಟ್ಟಿ ಹೊಡಿತಲ್ಲ. ಇದನ್ನು ಕೇಳಲು ನೀನಾರು? ಎಲ್ಲದಕ್ಕೂ ನಾನು ಯಾರೆಂದು ಗದ್ದರಿಸಿ ಹೇಳುವ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವ ಈ ನಗರದ ನಾಯಕ, ಅರ್ಥಾತ್ ಹೋರಾಟ ನ್ಯಾಯ ಸಮಿತಿಯ ಅಧ್ಯಕ್ಷ ಬಲಭೀಮ. ನಿನಗೇಕೆ ಬೇಕು
ಯಾಕೋ ಹುಚ್ಚ ಈ ಹುಂಬತನ. ಶಂಭುಲಿಂಗನ ಮೇಲೆ ಭಾರ ಹಾಕಿ ಅಂಬಲಿಗಾಗಿ ಅಲೆದಾಡುವ ನೀನು ನನಗೆದುರಾಗಿ ಕಳೆದುಕೊಳ್ಳಬೇಡ ನಿನ್ನ ರುಂಡವನ್ನು. ಒಮ್ಮನೆ ಹೊರಟು ಹೋಗಿ ಬಿಡು ಇಲ್ಲಿಂದ. ಸುಮ್ಮನೆ ಹೋಗ್ಲಿಕ್ಕೆ ಬಂದಿಲ್ಲ ಸಾವುಕಾರ ಈ ಬಲಭೀಮ. ತಲೆ ತೆಗಿತೀನಿ ಎಂದು ಪಗಳುವ ನಿಮ್ಮ ತಲೆ ತೆಗೆಯಲು ಬಂದಿದ್ದೇನೆ. ಮರ್ಯಾದಿಂದ ನೀ ಇವನನ್ನು ಬಿಡದಿದ್ದರೆ ತಿರುಗಿ ನೀನು ಸಳಪಡಿಯಿಂದ ಕಟ್ಟಿ ಒದೆಯಬೇಕಾಗುತ್ತದೆ. ಎಚ್ಚರ. ಏ ಭೀಮ್ಯ, ಈ ಭಾಗದ ಒಬ್ಬ ಶಾಸಕನಾದ ನನಗೆ ಒದೆತೀನೆಂದು ಬಗಳುವೆಯಾ ಮಗನೇ? ಈಗಲೇ ನಿನ್ನನ್ನು ಕಟ್ಟಿ ಹಾಕಿ ಒದ್ದು ಚರ್ಮ ಸುಲಿತೀನಿ. ಏ ಯಾರಿಲ್ಲಿ? ಇಲ್ಲಿ ಯಾರು ಇಲ್ಲ ಸಾವುಕಾರ. ಇಲ್ಲಿ ನಾನಿರುವಾಗ ಈ ನಿನ್ನ ಕೂಗಿಗೆ ಯಾರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಓಡಿ ಬರುವ ಕರಿಯನನ್ನು ಅಡಿಹುಡಿ ಬಸ್ ಸ್ಟ್ಯಾಂಡ್ ಮೇಲೆ ಕಟ್ಟಿ ಬಂದಿದ್ದೇನೆ. ಭೀಮ್ಯಾ, ಲೇ ಭೀಮ್ಯಾ, ಇವನು ಬರೀ ಬಲಭೀಮನಲ್ಲ, ಬಕಾಸುರ ಜಾತಿಯ ನಿಮ್ಮತ್ತ ರಕ್ಕಸಲ ರಕ್ತ ಕುಡಿಯಲು ಕಾತುರಿಸಿ ಪಡೆದ ಕಲಿಯುಗದ ಭೀಮ. ನನ್ನ ಮನೆಗೆ ಬಂದು ನನ್ನ ಮೇಲೆ ಹಾರಾಡ್ತೀಯಾ ಕುನ್ನಿ? ಸತ್ಯದ ಮಾತಿಗೆ ಉತ್ತರ ನೀಡುವ ನಿನಗೆ ನಿನ್ನ ಮನೆಯ ಕೋದ್ರಲ್ಲಿ ನಿಮ್ಮಪ್ಪನ ಅಂಜಿಕೆಯು ನನಗಿಲ್ಲ. ಏನೋ ಸಾವುಕಾರ, ಸರ್ಕಾರದ ನಿಗದಿಪಡಿಸಿದ ಮಾಪನ ಬದಲಾಯಿಸಿ ಸರ್ಕಾರ ಪೂರ ಬಿಲ್ ತೆಗೆದುಕೊಳ್ಳಕ್ಕೆ ಇದೆ ನಿಮ್ಮಪ್ಪನ ಮನೆ ಸತ್ವಲ್ಲ. ಅದಕ್ಕಾಗಿ ಈ ಅಧಿಕಾರಿಗಳನ್ನು ಕಟ್ಟಿ ಹೊಡೆಯುವ ಅಧಿಕಾರವು ನಿನಗಿಲ್ಲ. ಮರ್ಯಾದಿಂದ ನೀವನ್ನು ಬಿಟ್ಟು ಬಿಡದಿದ್ದರೆ ನಾಗರ ಹಾವಿನಂತೆ ಹೆಡೆ ಎತ್ತಿ ನಿನ್ನನ್ನು ಕಚ್ಚಿ ಕೊಲ್ಲಬೇಕಾಗುತ್ತದೆ. ಎಚ್ಚರ. ಎಚ್ಚರ. ಲೇ ಭೀಮಾ, ಆ ಹಾವಿನ ಹಲ್ಲನ್ನೇ ಕಿತ್ತು ಅದನ್ನೇ ಆಟ ಆಡಿಸುವ ಹಾವಾಡಿಗ ನಾನಿರುವಾಗ ನನಗೆ ಎಚ್ಚರ ಹೇಳುವ್ಯಾ ಬಡವ? ಧನಿಕ ನಾನಾಗಿದ್ದನ್ನು ಕೊಪ್ಪಿನಿಂದ ಅಬ್ಬರಿಸಿ ಬಡವ ಎಂದು ಕೂಗಿದರೆ ಈ ಬಡವ ತನ್ನ ಬಡತನವನ್ನೇ ಪರಿದೆಗೆದು ಕಾಲು ಕೆದರಿದ ಹುಲಿಯಾಗಿ ನಿಂತರೆ ಈ ನೆಲಕ್ಕಾನದ ನರಿಯಾಗಿ ಈ ಲೋಕದಿಂದ ನಿನ್ನ ಪ್ರಾಣ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆಯ್ತು. ನೆನಪಿನಲ್ಲಿರಲಿ. ಏ ಬಲಭೀಮ, ನಮ್ಮ ಮನೆಗೆ ಬಂದು ನಮ್ಮನ್ನೇ ದಬಾಯಿಸ್ತಿಯಲ್ಲೇ ಬಚ್ಚ. ಲುಚ್ಚೋ, ಈ ಕೆಚ್ಚದ ವೀರನಿಗೆ ಕಚ್ಚ ಎನ್ನುವ ಕೆಲಸವೇ ಗೊತ್ತಿಲ್ಲ. ಅಚ್ಚರಿಯ ಕರುನಾಡಿಗೆ ದ್ರೋಹವೆಸುವಂತ ನಿಮ್ಮಂತ ಕಸಾಯಿ ಕುನ್ನಿಗಳಿಗೆ ಮಾತನಾಡಿಸಿ ಸತ್ಯದ ರೂಟನ್ನೇ ಹಿಡಿಯುವ ಗಂಡು ನಾನು. ಮಿಸ್ಟರ್ ನರೇಂದ್ರ, ಈ ಯಶವಂತ ಹೇಳುವ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ, ಕೇಳಿಕೊ. ಸರ್ಕಾರದ ಅಳತೆ ಪ್ರಕಾರ ನೀವು ಸಭಾಭವನ ಕಟ್ಟಿ ನಿಮ್ಮ ಹಣ ಮಂಜೂರು ತೆಗೆದುಕೊಳ್ಳಬೇಕು. ಅದನ್ನು ಬಿಟ್ಟು ನಿಮ್ಮ ರಾಜಕೀಯ ನಡೆಸಿದರೆ ಅದಕ್ಕೆ ನಾವು ಮಿಸ್ಟರ್ ಚಕ್ರವರ್ತಿ, ನನ್ನ ಯಶವಂತನನ್ನು ಕರೆದುಕೊಂಡು ಹೋಗ್ತೀನಿ. ಬನ್ನಿ ಯಶವಂತ್. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ. ನರೇಂದ್ರ, ಇವನನ್ನು ಹೀಗೆ ಬಿಟ್ಟರೆ ನಮ್ಮ ಎಲ್ಲರ ಕತೆ ಮುಗಿಸೇ ಬಿಡ್ತಾರ್ರಿ. ಅದಕ್ಕಂತೂ ಶಿವ ನೋಡಿ ತಲೆ ಕತ್ತರಿಸಬೇಕು. ಆ ಶೂಳೆ ಮಗಂದು ಕಾರ್ಬಾರಿ ಅನ್ಯಾರ ಅದಕ್ಕೆ ಹುಚ್ಚನಾಗ ಕಡ್ದ ಬರ್ರಿ ಅದಕ್ಕೆ ಹಾಕ್ತೀನಿ ಪ್ಲಾನ್. ಹಲೋ, ನಮ್ಮ ನಾಟಕದ